ಹಾಯ್ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಬೆಂಕಿರೇಖಗೌಡ. ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಹಲಸೂರು ಗ್ರಾಮಕ್ಕೆ ಬಸವೇಶ್ವರ ದೇವಸ್ಥಾನದ ಪೂಜೆಗೆ ಅಂತ ಆಗಮಿಸ್ತಾರೆ. ಅಲ್ಲಿ ಯುವಕ ಮುನ್ಸ್ಕೊಂಡೋಗಿರ್ತಾರೆ. ಆ ಯುವಕನ ಕರ್ಕೊಂಬಂದು ಆ ಟೀಮ್ಗೆ ಒಂದು ಮಾಡ್ತಾರೆ. ಅದೇ ರೀತಿ ಒಂದು ದೇವಸ್ಥಾನಕ್ಕೆ 7 ಜನ ಪೂಜಾರಿಗಳಿರ್ತಾರೆ. ಸೊ ಆ ಪೂಜಾರಿಗಳನ್ನು ಕೂಡ ಕರೆತಂದು 7 ಜನ ಪೂಜಾರಿ ಕೈಲಿ ಪೂಜೆಯನ್ನು ಸ್ವೀಕಾರ ಮಾಡ್ತಾರೆ. ಸೊ ಇದೆಲ್ಲ ಮುಗಿಸ್ಕೊಂಡು ಒಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇರುತ್ತೆ. ಅದು ಸುಮಾರು ಒಂದು 2 ಕಿಲೋಮೀಟರ್ ಆಗುತ್ತಂತೆ. ಊರಿನ ಜನ ಅಂದರೆ ಗ್ರಾಮಸ್ಥರೆಲ್ಲರೂ ಕೂಡ ಅಲ್ಲಿಗೆ ಬೇಡಪ್ಪ, ನಾವು ಹೋಗೋದಕ್ಕೆ ಭಯ ಪಡ್ತೀವಿ, ಹೋಗೋದು ಬೇಡ ಅಂತ ಎಷ್ಟು ಹೇಳಿದ್ರು ಕೂಡ ಭಗವಂತ ನಿಲ್ಲಲಿಲ್ಲ. ಆ ದೇವಸ್ಥಾನದ ಹತ್ರ ಓಡೋಡಿ ಬರ್ತಿದ್ದಾರೆ. ಬನ್ನಿ ಆ ದೇವಸ್ಥಾನ ಯಾವುದೇನು ಅಂತ ನೋಡ್ಕೊಂಡು ಬರೋಣ. ಆ ಒಂದು ದೇವಸ್ಥಾನಕ್ಕೆ ಹೋಗೋದಕ್ಕೆ ಏನಕ್ಕೆ ಭಯ ಪಡ್ತಾರೆ ಅಂತ ನಮಗಷ್ಟು ಗೊತ್ತಾಗಲಿಲ್ಲ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಏನಾದರೂ ವಿಷಯ ಗೊತ್ತಾಯಿತು ಅಂದರೂ ಕೂಡ ನಿಮಗೆ ಅಪ್ಲೋಡ್ನ ಮಾಡ್ತೀವಿ. ಸೊ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಅಲ್ಲಿ ಪೂಜೆಯನ್ನು ಮುಗಿಸ್ಕೊಂಡು ಭೂಮಿಯಲ್ಲಿ ಔದ್ಕೊಂಡಿರತ್ತೆ ಒಂದು ವಿಗ್ರಹ. ಸೊ ಆ ವಿಗ್ರಹನ ನಿಮಗೆ ಫಸ್ಟೇ ನಾನು ಅಪ್ಲೋಡ್ ಮಾಡಿದೆ. ಆ ವಿಗ್ರಹದ ಹತ್ರ ಬರ್ತಾರೆ. ಏಕೆಂದರೆ ಅಲ್ಲಿ ಒಂದು ದೇವಸ್ಥಾನ ಕಟ್ಟಲಿಕ್ಕೆ ಅಪ್ಪಣೆಯನ್ನು ಕೊಟ್ಟಿರ್ತಾರೆ. ಅಲ್ಲಿ ಯಜಮಾನರು ಗ್ರಾಮಸ್ಥರು ಅದಕ್ಕೆ ಯಾವುದೇ ರೀತಿ ಒಂದು ಗಮನ ಹರಿಸಿರಲಿಲ್ಲ. ಸೊ ಅಲ್ಲಿ ಬಂದು ಇಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಹೇಳ್ತಾರೆ. ಒಂದು ವಿಗ್ರಹ ಯಾವುದು ಅಂತ ಹೇಳಿದ್ರೆ ನಮ್ಮ ಬಜರಂಗಿ ಅಂದರೆ ಆಂಜನೇಯನ ವಿಗ್ರಹ ಆಗಿರುತ್ತೆ. ಸೊ ಅಲ್ಲಿಂದ ಯಜಮಾನ್ರೆಲ್ಲ ನಾನು ಇಲ್ಲಿ ದೇವಸ್ಥಾನವನ್ನು ನೆಕ್ಸ್ಟ್ ನೀವು ಬರೋದ್ರೊಳಗಡೆ ಕಟ್ಟಿಸ್ತೀನಪ್ಪ ಅಂತ ಹೇಳಿ ತಪ್ಪು ಒಪ್ಕೊಂಡಾಗ ಬಸಪ್ಪನವರು ಅಲ್ಲಿ ಒಂದು ಪೂಜೆಯ ಕರ್ಪೂರವನ್ನು ಹಚ್ಚಿಸಿ ಮತ್ತೆ ಬರ್ತಾರೆ. ಬಸಪ್ಪನವರು ಹಲಸೂರು ಗ್ರಾಮಕ್ಕೆ ಬಂದಂಥ ಎಲ್ಲ ಕಾರ್ಯಗಳನ್ನು ಮುಗಿಸಿ, ಕರ್ತವ್ಯಗಳನ್ನು ಮುಗಿಸಿ, ತನ್ನ ಹುಟ್ಟಿದಂತಹ ಮನೆ, ತನ್ನ ತಮ್ಮ, ತಂಗಿ ಹಾಗೂ ತಾಯಿಯನ್ನು ನೋಡಲಿಕ್ಕೆ ಬಂದಿರ್ತಾರೆ. ಸೊ ಅವರ ಸ್ಪರ್ಶವನ್ನು ಮಾಡಿ ಈ ಒಂದು ಪ್ರೀತಿ, ಬಾಂಧವ್ಯ, ರಕ್ತ ಸಂಬಂಧ ಅನ್ನೋದು ಸೊ ಬೆಲೆ ಕಟ್ಟೋಕ್ಕೂ ಆಗಲ್ಲ. ಸೊ ಜನುಮದ ಋಣ ಅಂತಲೂ ಹೇಳ್ಬೋದು. ಸೂರ್ಯ ಚಂದ್ರ ಇರೋವರೆಗೂ ಕೂಡ ಇದು ಶಾಶ್ವತವಾಗಿರುತ್ತೆ ಅಂತಲೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಮಾನವರಿಗೆ ಎಲ್ಲ ಪ್ರೀತಿ ಅನ್ನೋದು. ಸೊ ದೇವರಲ್ಲಿಗೂ ಕೂಡ ಪ್ರೀತಿ ಇರುತ್ತೆ. ಸೊ ಪ್ರಾಣಿಗಳಲ್ಲೂ ಕೂಡ ಪ್ರೀತಿ ಇರುತ್ತೆ. ಸೊ ಅಲ್ಲಿ ಸಾಕಿದಂಥ ಮಾಲೀಕರು ಕೂಡ ಅವರಿಗೆ ಹಾರವನ್ನು ಕೂಡ ತಂದಿರ್ತಾರೆ. ಹಾರವನ್ನು ಅರ್ಪಣೆ ಮಾಡ್ತಾರೆ. ಬಟ್ ಪಾದ ಪೂಜೆಗೆ ಮನೆಗೆ ಕರೀತಾರೆ. ಬಟ್ ಬಸಪ್ಪ ಏನಕ್ಕೂ ಗೊತ್ತಿಲ್ಲ, ಅವ್ರ ಮನೆಗೆ ಹೋಗಲ್ಲ, ವಾಪಸ್ಸು ಬಂದುಬಿಡ್ತಾರೆ. ಅಂದರೆ ಅವರ ತಮ್ಮನ ಮನೆ ಅಂತ ಇರುತ್ತೆ, ಅಲ್ಲಿಗೆ ಹೋಗ್ತಾರೆ. ಸೊ ಅಲ್ಲಿ ನಾನು ಏನಕ್ಕೂ ಗೊತ್ತಿಲ್ಲ ವಾಪಸ್ ಬಂದುಬಿಡ್ತಾರೆ. ಏನು ಅನ್ನೋದು ನಮಗೂ ಕೂಡ ಅಲ್ಲಿ ಅರ್ಥ ಆಗಲಿಲ್ಲ. ನೆಕ್ಸ್ಟ್ ಅವರು ತುಂಬ ಅಳ್ತಾ ಇರ್ತಾರಂತೆ. ಬಟ್ ಈ ಭಗವಂತನಿಗೆ ಅವರ ಕಣ್ಣೀರು ಹೇಗೆ ಕಾಣಿಸ್ತೋ ನಮಗೆ ಗೊತ್ತಿಲ್ಲ. ರಿಟರ್ನ್ ಓಡಿ ಹೋಗ್ತಾರೆ. ಒಂದು ಹೆಣ್ಣು ಮಗು ಬಸಪ್ಪನ ಬರುವಿಕೆಗಾಗಿ ಕಾಯ್ತಾ ನಿಂತಿರುತ್ತೆ. ಬಂದು ತಕ್ಷಣವೇ ಆ ಮಗುವಿಗೆ ಆಗುವ ಖುಷಿನೇ ಬೇರೆ ಇರುತ್ತೆ. ಲಾಸ್ಟ್ ಇಯರ್ ಹೋದಾಗ ಅದು ಪೂಜೆ ಮಾಡಿರಲಿಲ್ಲ, ಯಾಕೆಂದರೆ ಅವ್ರ ಅಕ್ಕ ತೀರ್ಕೊಂಡಿರ್ತಾರೆ. ಆ ಒಂದು ನೋವಲ್ಲೇ ಆ ಮಗು ಇರುತ್ತೆ. ಹಾಗಾಗಿ ಬಸಪ್ಪನಿಗೆ ಅದು ಪೂಜೆ ಮಾಡಿರಲಿಲ್ಲ. ಇವಾಗ ಆ ಖುಷಿ, ಆ ನೋವನ್ನ ಮರೆಸಿದೆ ನಮ್ಮ ಬಸಪ್ಪನವರು. ಸೊ ಅವ್ರ ಹಿಂದೆ ಹೇಗಿದ್ದರು, ಬಸಪ್ಪ ಹೋಗಿ ಬಂದ ಮೇಲೆ ಅವರು ಸ್ವಲ್ಪ ಸುಧಾರಿಸಿದ್ದಾರೆ, ಸ್ವಲ್ಪ ಅನುಕೂಲವಾಗಿ ಕೂಡ ಇದ್ದಾರಂತೆ. ಸೊ ನಮ್ಮ ಬಸಪ್ಪನ ಮನೆಗೆ ಬಂದೋದ್ಮೇಲೆ ನಾವೆಲ್ಲರೂ ಚೆನ್ನಾಗಿದ್ದೀವಿ ಅಂತ ಹೇಳಿದ್ರು. ನಮ್ಗೆ ಅದೇ ಖುಷಿ ಆಯಿತು. ಸಮೇತವಾಗಿ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರಿಗೆ ಮನಸ್ಸು ಪೂರ್ವಕವಾಗಿ ಪೂಜೆಯನ್ನು ಸಲ್ಲಿಸ್ತಾರೆ. ನೋಡಿ, ಬಸಪ್ಪನವರು ಅದೇ ಮನೆಗೆ ಹೋಗ್ತಾ ಇದ್ದಾರೆ. ಯಾವ ರೀತಿ ಪಾದ ಪೂಜೆಯನ್ನು ಮಾಡಿದ್ರು ಅಂತ ನೀವು ನೋಡ್ಕೊಂಡು ಬನ್ನಿ.
ಚೂರು ಅಷ್ಟೇ ಮೆತ್ತ ಕೈ ಮಡಿಗೆ ಸೈಡ್ ಮಡಿಗೆ ಈಗ ಅದಿಸ್ಕೊಡಿ ಈಗ ಗುಟ್ಟವ ಸೈಡ್ ಎತ್ಕೊಬಿಡು ಮಗ ಗುಟ್ಟವ ಸೈಡ್ ಎತ್ಕೊಬಿಡು ಸೈಡ್ ಎತ್ಕೊಬಿಡು ರೂಮ್ಗೆ ಅವ ರೂಮ್ಗೆ ಎತ್ಕೊಬಿಡು ಇರಪ್ಪ ಇರಪ್ಪ ಆಯ್ತೀರಿ ಒಂದ ಚಂದ ಇಕ್ಕಲ್ಲಿ ಇಕ್ಕಡಪ್ಪ ಬರಪ್ಪ ಮೇಲ್ಗಡೆ ಕುಡಿಯೋಣ ಮೇಲ್ಗಡೆ ಹಾಕಿ ಅಣ್ಣ ಸೇಣ ಅದೇ ಟವಲ್ ಪಂಚಿ ಕೊಡಿ ಇಲ್ಲಿ ಮುಂದ್ಗಡೆ ಕೊಡ 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 ಸುಮ್ಮನೆ ಮೇಲೆ ಹಾಕಿ ಹಾಕುರಿ ಹಾಂ 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 ಈ ಗಂಟಡಿ ಹೆಸ್ರು ಗಂಟಡಿ ಹೆಸ್ರು ಕಾಯಿ ಕಾಯಿ ಹೊಡಿ ಕಾಯಿ ಹೊಡ್ಬಿಡಿ ಅಣ್ಣ ಬೈಕ್ ನೋಡ್ಬೇಡ ನೀರು ಇದು ಮಾಡ್ತದೆ ಆಯ್ತು 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 ಭಕ್ತಿ ಇದ್ದಲ್ಲಿ ಭಗವಂತ ಇದ್ದೇ ಇರುತ್ತಾನೆ ಅನ್ನೋದಕ್ಕೆ ಈ ಒಂದು ಮನೆಯವರ ಭಕ್ತಿನೇ ಉದಾಹರಣೆಯಾಗಿದೆ. ಸೊ ಭಗವಂತ ಅವರೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ, ಅವರ ಕಷ್ಟವನ್ನು ಕಳೆದು ಅವರಿಗೆ ಸಕಲ ಐಶ್ವರ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಸೊ ಮುಂದಿನ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಅಂತ ಹೇಳ್ತಾ ಸೊ ಹಲಸೂರು ಗ್ರಾಮಸ್ಥರಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು ಹಾಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ತಿಳಿಸ್ತೀನಿ. ಯಾಕೆಂದರೆ ಭಗವಂತನಿಗೆ ಅಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದೀರಾ. ಇದೇ ಫಸ್ಟ್ ಟೈಮ್ ಅಷ್ಟು ಚೊಕ್ಕವಾಗಿ ಅಲಂಕಾರವನ್ನು ಮಾಡಿರೋದು.